ಶಿವನ ಜನನದ ಕುರಿತು ಅನೇಕ ಜನರಲ್ಲಿ ಸಾಕಷ್ಟು ಗೊಂದಲಗಳಿವೆ. ಶಿವನನ್ನು ಸ್ವಯಂಭೂ ಆದಿದೇವನೆಂತಲೂ ಕರೆಯಲಾಗುತ್ತದೆ. ಭಗವಾನ್ ಶಿವ, ವಿಷ್ಣು ಮತ್ತು ಬ್ರಹ್ಮನನ್ನು ತ್ರಿಮೂರ್ತಿ ದೇವರೆಂದು ಪರಿಗಣಿಸಲಾಗುವುದು. ಭಗವಾನ್ ಬ್ರಹ್ಮನು ಸೃಷ್ಟಿಕರ್ತನ ಪಾತ್ರವನ್ನು ನಿರ್ವಹಿಸಿದರೆ ಮತ್ತು ಭಗವಾನ್ ವಿಷ್ಣುವು ರಕ್ಷಕನ ಪಾತ್ರವನ್ನು ನಿರ್ವಹಿಸುತ್ತಾನೆ. ಭಗವಾನ್ ಶಿವನು ಮೂಲಭೂತವಾಗಿ ವಿನಾಶಕನ ಪಾತ್ರವನ್ನು ನಿರ್ವಹಿಸುತ್ತಾನೆ. ಈ ಮೂರೂ ದೇವರು ಒಟ್ಟಾಗಿ ಪ್ರಕೃತಿ ನಿಯಮಗಳನ್ನು ಸಂಕೇತಿಸುತ್ತಾರೆ. ಅವರಿಂದ ಸೃಷ್ಟಿಯಾದ ಎಲ್ಲವೂ ಅಂತಿಮವಾಗಿ ನಾಶವಾಗುತ್ತೆ. ಈ ಮೂರೂ ದೇವರುಗಳ ಜನನವು ಸ್ವತಃ ಒಂದು ದೊಡ್ಡ ರಹಸ್ಯವಾಗಿದೆ. ಅನೇಕ ಪುರಾಣಗಳು ಬ್ರಹ್ಮದೇವರು ಮತ್ತು ವಿಷ್ಣು ದೇವರು ಶಿವನಿಂದ ಜನಿಸಿದರು ಎಂದು ನಂಬುತ್ತಾರೆ. ಅದನ್ನು ಸಾಬೀತುಪಡಿಸಲು ಯಾವುದೇ ದೃಢವಾದ ಪುರಾವೆಗಳಿಲ್ಲ. ಈ ಗೊಂದಲವು ನಮ್ಮನ್ನು ಮತ್ತೊಂದು ಪ್ರಮುಖ ಪ್ರಶ್ನೆಗೆ ತರುತ್ತದೆ, ಏನೆಂದರೆ ಭಗವಾನ್ ಶಿವನು ಜನಿಸಿದ್ದು ಹೇಗೆ ಎಂಬುದು. ಶಿವನನ್ನು ಸ್ವಯಂಭೂ ಎಂದು ಹಲವರು ನಂಬುತ್ತಾರೆ. ಅಂದರೆ ಅವನು ಮಾನವ ದೇಹದಿಂದ ಹುಟ್ಟಿಲ್ಲ, ಅವನು ಸ್ವಯಂಚಾಲಿತವಾಗಿ ರಚಿಸಲ್ಪಟ್ಟಿದ್ದಾನೆ. ಬ್ರಹ್ಮಾಂಡದಲ್ಲಿ ಏನೂ ಇಲ್ಲದಿದ್ದಾಗ ಅವನು ಇದ್ದನು ಮತ್ತು ಎಲ್ಲವೂ ನಾಶವಾದ ನಂತರವೂ ಅವನು ಉಳಿಯುತ್ತಾನೆ. ಈ ಕಾರಣದಿಂದ ಶಿವನನ್ನು ಆದಿದೇವನೆಂದು ಕರೆಯಲಾಗುತ್ತೆ. ಅಂದರೆ ಹಿಂದೂ ಪುರಾಣಗಳ ಅತ್ಯಂತ ಹಿಂದಿನ ದೇವರು ಕೆಲವು ಕಥೆಗಳು ಶಿವನ ಜನನದ ಕುರಿತು ಹೇಳುತ್ತೆ. ಒಮ್ಮೆ ಭಗವಾನ್ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ವಾದಗಳು ನಡೆಯುತ್ತೆ. ಈ ಎರಡೂ ದೇವರುಗಳು ಯಾರು ಹೆಚ್ಚು ಶ್ರೇಷ್ಠರು ಎಂದು ಪರಸ್ಪರ ವಾದಿಸ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಒಂದು ಜ್ವಲಂತ ಸ್ತಂಭ ಕಾಣಿಸಿಕೊಳ್ಳುತ್ತೆ. ವಿಷ್ಣು ಮತ್ತು ಬ್ರಹ್ಮನ ವಾದವನ್ನು ಕೇಳಿದ ಸ್ತಂಭವು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ನನ್ನ ಆರಂಭವನ್ನು ಮತ್ತು ಅಂತ್ಯವನ್ನು ಕಂಡುಹಿಡಿಯುತ್ತಾರೋ ಅವರನ್ನು ಶ್ರೇಷ್ಠರು ಎಂದು ಪರಿಗಣಿಸಲಾಗುವುದು ಎಂದು ಆ ಧ್ವನಿ ಹೇಳುತ್ತೆ. ತಕ್ಷಣವೇ ಬ್ರಹ್ಮ ಮತ್ತು ವಿಷ್ಣು ಸ್ತಂಭದ ಅಂತ್ಯ ಮತ್ತು ಆರಂಭವನ್ನು ಹುಡುಕಲು ಮುಂದಾಗ್ತಾರೆ. ಇದಕ್ಕೆ ಉತ್ತರವನ್ನು ಹುಡುಕಿಕೊಳ್ಳಲು ಭಗವಾನ್ ಬ್ರಹ್ಮನು ತಕ್ಷಣವೇ ತನ್ನನ್ನು ಹೆಬ್ಬಾತುವಾಗಿ ಪರಿವರ್ತಿಸಿಕೊಂಡು ಸ್ತಂಭದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರಿ ಹೋಗುತ್ತಾನೆ. ಅದೇ ಸಮಯದಲ್ಲಿ ಭಗವಾನ್ ವಿಷ್ಣು ತನ್ನನ್ನು ಹಂದಿಯಾಗಿ ಪರಿವರ್ತಿಸಿಕೊಂಡು ಸ್ತಂಭದ ಅಂತ್ಯವನ್ನು ಹುಡುಕಲು ಭೂಮಿಯನ್ನು ಆಳವಾಗಿ ಅಗೆಯಲು ಪ್ರಾರಂಭಿಸುತ್ತಾನೆ. ಇಬ್ಬರೂ ದಣಿವರಿವಿಲ್ಲದೆ ಎಷ್ಟೇ ಪ್ರಯತ್ನಿಸಿದರೂ ಅವರಿಬ್ಬರಿಗೂ ಸ್ತಂಭದ ಮೇಲ್ಭಾಗ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಪ್ರಯತ್ನದಲ್ಲಿ ಭಗವಾನ್ ವಿಷ್ಣು ಮತ್ತು ಬ್ರಹ್ಮನು ಎಂದಿಗೂ ಅಂತ್ಯವಿಲ್ಲದ ಶಾಶ್ವತತೆಯನ್ನು ಕಂಡುಕೊಂಡರು. ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಸ್ತಂಭದ ಆರಂಭ ಅಂತ್ಯ ಸಿಗದೇ ಇದ್ದಾಗ ಅವರು ತಮ್ಮ ತಪ್ಪನ್ನು ಅರಿತುಕೊಂಡರು. ನಮ್ಮಿಬ್ಬರಿಗಿಂತಲೂ ಶ್ರೇಷ್ಠವಾದ ಶಕ್ತಿ ಬೇರೊಂದಿದೆ ಎಂಬುದು ತಿಳಿಯಿತು. ಅವರಿಬ್ಬರು ಸ್ತಂಭದ ಧ್ವನಿಯ ಬಳಿ ನೀನು ಯಾರೆಂದು ಕೇಳಿದಾಗ ಅಲ್ಲಿ ಭಗವಾನ್ ಶಿವನು ಪ್ರತ್ಯಕ್ಷನಾಗ್ತಾನೆ. ನಂತರ ಇಬ್ಬರು ಶಿವನ ಬಳಿ ತಮ್ಮ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾರೆ. ಅಂದಿನಿಂದ ತ್ರಿಮೂರ್ತಿಗಳಲ್ಲಿ ಶಿವನನ್ನೇ ಸರ್ವಶಕ್ತ, ಸರ್ವಶ್ರೇಷ್ಠ ಎಂದು ಕರೆಯಲಾಯಿತು. ಭೂಮಿಯ ಮೇಲೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತೆ ಹಾಗೂ ಆತನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.